ಹುಣಸೂರು ತಾಲೂಕಿನ ಕಲ್ಕುಣಿಕೆ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಅನಾವರಣಕ್ಕೆ ಮಾಜಿ ಶಾಸಕ ಎಚ್.ಪಿ. ಮಂಜುನಾಥ್ ತಡೆಯೊಡ್ಡಿದ್ದಾರೆಂದು ಡಾಕ್ಟರ್ ಲೋಹಿತ್ ಕಾವೇರಿ ಆಸ್ಪತ್ರೆಯ ಮಾಲೀಕರಾದಂತಹ ಡಾಕ್ಟರ್ ಲೋಹಿತ್ ಆರೋಪವನ್ನ ಮಾಡಿದ್ರು. ಈ ಕುರಿತಂತೆ ಕಾಂಗ್ರೆಸ್ ಮುಖಂಡರು ಮತ್ತು ಗ್ರಾಮಸ್ಥರು ಡಾಕ್ಟರ್ ಲೋಹಿತ್ ಆರೋಪಕ್ಕೆ ತಿರುಗೇಟು ನೀಡಿದ್ದಾರೆ. ಲೋಹಿತ್ ಎಂಬಾತ ಕೆಆರ್ಪೇಟೆ ತಾಲೂಕಿನಿಂದ ಹುಣಸೂರಿಗೆ ಬಂದು ಜನರಿಗೆ ಪ್ರಚೋದನೆ ನೀಡುತ್ತಿದ್ದಾರೆ. ಆತ ಡಾಕ್ಟರ್ ಆಗಿ ಡಾಕ್ಟರ್ ವೃತ್ತಿಯನ್ನ ಮಾಡದೆ ವಿನಾಕಾರಣ ಮಾಜಿ ಶಾಸಕ ಎಚ್.ಪಿ. ಮಂಜುನಾಥ್ ವಿರುದ್ಧ ದಿನನಿತ್ಯ ಆರೋಪ ಮಾಡುವುದೇ ವೃತ್ತಿ ಮಾಡಿಕೊಂಡಿದ್ದಾರೆ. ಹುಣಸೂರಿನಲ್ಲಿ ಸಮಾಜಗಳನ್ನ ಒಡೆಯುವ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರತಿಮೆ ಅನಾವರಣಕ್ಕೆ ತೊಡಕಾಗಿರುವುದಕ್ಕೆ ನಗರಸಭೆ ಅಧಿಕಾರಿಗಳನ್ನ ಹಾಗೂ ಶಾಸಕರನ್ನ ಕೇಳಬೇಕೇ ಹೊರತು ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳಲು ಸುಖಾಸುಮ್ಮನೆ ಎಚ್.ಪಿ. ಮಂಜುನಾಥ್ ವಿರುದ್ಧ ಆರೋಪ ಮಾಡುತ್ತಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಮುಂದೊಂದು ದಿನ ತಮಗೆ ತಕ್ಕ ಪಾಠವನ್ನ ಕಲಿಸಬೇಕಾಗುತ್ತದೆ ಎಂದು ಕಾಂಗ್ರೆಸ್ ಮುಖಂಡರು ಮತ್ತು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ರು. ಕಲ್ಕುಣಿಕೆ ಗ್ರಾಮದವರಾಗಿತ್ಕೊಂಡು ಹೊರಗಡೆ ಎಲ್ಲಿಯಾರೋ ಬಂದು ಇಲ್ಲಿ ನಮ್ಮೂರೊಳಗಡೆ ರಾಜಕಾರಣ ಮಾಡಕ್ಕೆ ನಾವು ಬಿಡಲ್ಲ. ಇಲ್ಲಿರೋ ಗಂಡು ಮಕ್ಕಳು ತಾಕತ್ತಾಗಿದ್ವಿ. ಕಲ್ಕುಣಿಕೆ ಒಳಗಡೆ ಎಲ್ಲರೂ ಪ್ರೀತಿಯಿಂದ ತಗೋತೀವಿ. ಅದು ಬಿಟ್ಬಿಟ್ಟು ಯಾರನ್ನು ದ್ವೇಷದಿಂದ ನಾವು ಮಾತ್ರ ತಗೊಳಕ್ ಹೋಗಲ್ಲ. ಪ್ರೀತಿಯಿಂದ ಗೆದ್ದೇ ಗೆಲ್ತೀವಿ. ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾಪನೆನ ಕಲ್ಕುಣಿಕೆಯಲ್ಲಿ ಮಾಡೇ ಮಾಡ್ತೀವಿ. ನಿನ್ನೆ ಮಾಡಿರ್ತಕ್ಕಂಥ ಲೋಹಿತ್ರವರ ಆರೋಪ 100ಕ್ಕೆ 100 ಸುಳ್ಳು. ಅವರ ಆರೋಪವನ್ನು ನಮ್ಮ ಕಲ್ಕುಣಿಕೆಯ ಎಲ್ಲ ಗ್ರಾಮಸ್ಥರು ಸಹ ಒಪ್ಪುವಂಥ ಆರೋಪ ಅಲ್ಲ. ಕಾರಣ ಆದರೂ ಇಷ್ಟೇ, ಇಲ್ಲಿ ನಿಲ್ಲಿಸಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ನಮ್ಮೆಲ್ಲರಿಗೂ ಸಹ ಆರಾಧ್ಯ ದೈವನೇ. ನಮಗೂ ಸಹ ಭಾಳ ಹುಮ್ಮಸ್ಸಿನಿಂದ ಈ ಒಂದು ಸಂಗೊಳ್ಳಿ ರಾಯಣ್ಣನ ಪ್ರತಿಷ್ಠಾಪನೆಯನ್ನು ನಾವು ಸಹ ಅದ್ದೂರಿಯಾಗಿ ಮಾಡಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಸಹ ನಾವೆಲ್ಲರೂ ಸಹ ಗ್ರಾಮದವರು ಇದ್ದೀವಿ. ಆದರೆ ಕೆಲವು ಕಾನೂನಿನ ತೊಡಕಿನ ಸಮಸ್ಯೆ ಇರೋದರಿಂದ ಅದನ್ನು ಪರಿಹರಿಸ್ಕೊಂಡು ಈ ಒಂದು ಸಂಗೊಳ್ಳಿ ರಾಯಣ್ಣ ಉದ್ಘಾಟನೆಯನ್ನು ನಾವು ಮಾಡಬೇಕು ಅಂತೇಳಿ ನಾವೆಲ್ಲರೂ ಸಹ ಒಂದು ಒಮ್ಮತ ಅಭಿಪ್ರಾಯಕ್ಕೆ ನಾವು ಬಂದಿದ್ದೀವಿ. ಆದರೆ ಏಕಾಏಕಿ ನಿನ್ನೆ ಲೋಹಿತ್ ಅವರು ಒಂದಷ್ಟು ಜನರನ್ನ ಕರ್ಕೊಬಂದು ಮಾನ್ಯ ಮಾಜಿ ಶಾಸಕರಾದಂಥ ಎಚ್.ಪಿ. ಮಂಜುನಾಥ್ರವರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ನೀನು ಕುತಂತ್ರ ಮಾಡ್ತಿದ್ದೀಯಾ, ಇದನ್ನು ನಿಲ್ಲಿಸೋದಕ್ಕೆ ನಿಂದೇ ಪ್ರಯತ್ನ ಅಂತೇಳಿ ಏಕವಚನದಲ್ಲಿ ಭಾರಿ ಪ್ರಚೋದನಕಾರಿಯಾಗಿ ಮಾತಾಡಿರ್ತಕ್ಕಂಥದ್ದು ನಾವೆಲ್ಲರ ಅವರ ಹೇಳಿಕೆಗಳನ್ನ ಖಂಡಿಸ್ತೀವಿ. ಸರ್, ಕಲ್ಕುಣಿಕೆ ವಿಚಾರದಲ್ಲಿ ಎಲ್ಲ ಏನಿಲ್ಲ, ಯಾರೋ ಹೊರಗಡೆ ಬಂದ ಮಾತಾಡ್ತಕ್ಕಂಥ ಒಂದು ಅನಾವಶ್ಯಕವಾಗಿ ಚರ್ಚೆ ನಡೀತಾ ಇದೆ ಅಷ್ಟೇ. ಎಲ್ಲ ಕಲ್ಕುಣಿಕೆ ಒಳಗಡೆ 12 ಸಮಾಜ ಐತೆ. ಎಲ್ಲ ಸಮಾಜರು ಅಣ್ತಂದಿರ ಥರ ಇದ್ದೀವಿ. ಇಲ್ಲಿ ಲೋಹಿತ್ ಅಂದ್ಬಿಟ್ಟು ಒಬ್ಬ ಅವಿವೇಕಿ ಸೇರ್ಕೊಂಡಿದ್ದಾನೆ. ಕೇರ್ಪೇಟೆಯಿಂದ ಬಂದು ಇಲ್ಲೊಂದು ಹಾಸ್ಪಿಟಲ್ ಮಾಡಿದ್ದಾನೆ. ಅವನು ಇಲ್ಲ ಸಲ್ಲದ ಆರೋಪನ ನಿನ್ನೆ ಬಂದು ಮಾಡಿದ್ದಾನೆ. ನಾವ್ಯಾರೂ ಕೂಡ ಇರಲಿಲ್ಲ, ಅವನಿಗೆ ಪ್ರಶ್ನೆ ಮಾಡೋದಕ್ಕೆ ಇರಲಿಲ್ಲ. ಮಂಜುನಾಥ್ ಅವ್ರ ಬಗ್ಗೆ ಒಂದು ಹೇಳೋನೆ, 28ಕ್ಕೆ ಚಾಲೆಂಜು ಬಾ ಅಂತ. 28ಕ್ಕೆ ಚಾಲೆಂಜು ನಿನಗೆ ಯಾವ ಪಕ್ಷದಲ್ಲಿ ಸಿಗ್ತದೆ ಲೋಹಿತ್? ನಿನಗೆ ಟಿಕೆಟು ನಗರಸಭೆ ನೆಕ್ಸ್ಟ್ ಬರ್ತದೆ. ನಾನು ಕೂಡ ಅಭ್ಯರ್ಥಿ ಆಯ್ತೀನಿ. ಫಸ್ಟು ನಗರಸಭೆಗೆ ಬಾ, ನೀನು ತಾಕತ್ತಾಗಿದ್ದರೆ ನೀನು ಬಂದು ಇಲ್ಲಿ ಬಂದು ಸಮಾಜನ ಒಡೆಯೋ ಕೆಲಸ ಅಂತೂ ಮಾಡೋಕ್ಕೆ ಹೋಗಬೇಡ. ಈ ಸಂಗೊಳ್ಳಿ ರಾಯಣ್ಣನ ಟೆನ್ಷನ್ ವೈರ್ ಮುಂದೆ ನಿಲ್ಲಿಸಿದ್ದಾರೆ. ಇದಕ್ಕೆ ಯಾವುದೇ ರೀತಿ ಕಾನೂನು ಕಟ್ಟಲ್ಲ. ಇಲ್ಲೇ ಐತೆ ನೋಡಿ ರೂಲ್ಸು, ನಗರಸಭೆಯಿಂದ ರೂಲ್ಸ್ ಎಲ್ಲ ಐತೆ. ಸಂಗೊಳ್ಳಿ ರಾಯಣ್ಣನ ಇದಕ್ಕೆ ವಿಗ್ರಹಕ್ಕೆ ಯಾರ್ದು ಕೂಡ ವಿರೋಧ ಏನಿಲ್ಲ. ಎಲ್ಲರೂ ಇಡೀ ಕಲ್ಕುಣಿಕೆಯಿಂದ ಜಾತ್ಯತೀತವಾಗಿ ಪ್ರತಿಯೊಂದು ಜಾತಿಯರು ಕೂಡ ಆ ಪುಣ್ಯಾತ್ಮನ ವಿಗ್ರಹ ಮಾಡ್ತಾಯಿದ್ದಾರೆ. ಮಾಡಿ ಅಂದ್ಬಿಟ್ಟು ಅದನ್ನು ಹೇಳ್ತಾ ಇದ್ದಾರೆ. ಸುಮ್ಮನೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ಅವ್ರ ಆರೋಪ ಶುದ್ಧ ಸುಳ್ಳು. ವೈದ್ಯೋ ನಾರಾಯಣರಿ ಅಂತಾರೆ, ಡಾಕ್ಟ್ರನ್ನ ದೇವರು ಅಂತ ಕರೀತಾರೆ. ಆದರೆ ಈ ವಯ್ಯ ಮಾಡ್ತಾರೆ ಕೆಲಸ ದೆವ್ವದ ಕೆಲಸ. ಜಾತಿಗಳ ನಡುವೆ ಜಗಳ ತಂದು ಏನೋ ಒಂದು ಮಾಡಿಬಿಡ್ಬೇಕು ಅನ್ನೋ ಕೆಲಸ ಮಾಡ್ತಾವನೆ. ಡಾಕ್ಟರ್ ಆದವನು ಗರ್ಭಿಣಿಯರಿಗೆ ಇಲ್ಲಿ ಸ್ಕ್ಯಾನಿಂಗ್ ಕರೆಕ್ಟಾಗಿಲ್ಲ, ಗರ್ಭಿಣಿಯರಿಗೆ ಒಂದು ವ್ಯವಸ್ಥೆ ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು. ಅದನ್ನು ಬಿಟ್ಟು ರಾಜಕೀಯಕ್ಕೆ ಬರ್ತಾವನೆ. ನೀನು ಫಸ್ಟು ಮಂಜಾನ ನಡುವೆ ಯುದ್ಧ ಮಾಡ್ತೀಯೋ ಸೈನ್ಯ ಕಟ್ತೀಯೋ ಸೆಕೆಂಡ್ರಿ. ಫಸ್ಟು ಟಿಕೆಟ್ ಇಸ್ಕೊಂಬಾಗುರು, ನೀನು ಟಿಕೆಟ್ ಇಸ್ಕೊಂಡು ಫೈಟ್ ಮಾಡು. ಅದನ್ನು ಬಿಟ್ಟು ಜಾತಿ ನಡುವೆ ಹೆತ್ಕಟ್ಟು ಅಂತ ಕೆಲಸನ ಮಾಡ್ತಾ ಇದೆಯಾ, ಅದನ್ನು ಫಸ್ಟು ಬಿಡು. ಪ್ರೊಸೀಜರ್ ಇದೆ. ಒಂದು ಪ್ರತಿಮೆ ನಿಲ್ಲಿಸೋಕ್ಕೆ, ಒಂದು ಗಣಪತಿ ಕೂರಿಸ್ತೀವಿ 3 ದಿನಕ್ಕೆ. ಗಣಪತಿ ಕೂರಿಸೋಕ್ಕೆ ನಾವು 4-5 ಕಡೆ ಪರ್ಮಿಷನ್ ತಗೋಬೇಕು. ಪೊಲೀಸ್ ಇಲಾಖೆಗೆ ಹೋಗಬೇಕು, ಫೈರಿಗೆ ಹೋಗಬೇಕು, ಮುನ್ಸಿಪಾಲ್ಟಿ ತಗೋಬೇಕು. ಇವರು ಏಕಾಏಕಿ ಡಾಕ್ಟರ್ ಲೋಹಿತ್ ಕೊಟ್ಟ ಅಂದ್ಬಿಟ್ಟು ನಮ್ಮ ಹುಡುಗರಿಗೆ ಗೊತ್ತಿಲ್ಲ. ಇಲ್ಲೇನು ತಂದಿಟ್ಟಿದ್ದಾರೆ, ಆ ಹುಡುಗರು ಅಮಾಯಕರು ತಗೋಬೇಕು, ಪರ್ಮಿಷನ್ ತಗೋಬೇಕು ಅನ್ನೋದು ಗೊತ್ತಿಲ್ಲ. ಇವನು ಕೊಟ್ಟ ತಗೊಬಂದು ಇಟ್ಬಿಟ್ಟ.
ಆದಮೇಲೆ ತೊಡಗು ಶುರುವಾಯಿತು. ಇದು ಒಂದೇ ಸಮಾಜ ಇಲ್ಲಿ ಬರೀ ಕುರುಬ್ರಿಲ್ಲ, ನಾಯಕ 14 ಸಮಾಜ ಇದ್ದಾವೆ. ಇದರಲ್ಲಿ ತೊಡಕಾಗುತ್ತೆ. ಒಂದೊಂದು ಸಮಾಜದವರು ನಂದು ನಿಲ್ಲಿಸ್ಬೇಕು ನಾಲ್ಕು ಉದ್ದಕ್ಕೂ ಇದೇ ಆಗೋಗುತ್ತೆ. ಆದರೂ ಪರ್ಮಿಷನ್ ತೊಗೋಬೇಕು ಸರ್, ಪ್ರೊಸೀಜರ್ ಇದೆ. ಯಾವುದೇ ಒಂದು ಕಾನೂನು ಮಾಡಬೇಕು, ಒಂದು ಪ್ರೊಸೀಜರ್ ಇದೆ, ಅದನ್ನು ಮಾಡಬೇಕಾಗಿತ್ತು. ಇದು ಮಾಡಿಲ್ಲ ಆಯಿತು, ಈಗ ಆಗೋಗ್ಬಿಟ್ಟಿದ್ದೇವೆ. ನಾವು ಹೇಳಿದ್ದೀವಿ ಹುಡುಗರು ಕರೆದು, ಆಗೋಗಿದೆಯಪ್ಪ, ಇದಕ್ಕೆ ಸಂಬಂಧಪಟ್ಟಂಗೆ ಏನಿದೆ ಅದನ್ನು ಮಾಡೋಣ, ನಡ್ರಿ ಹೋಗೋಣ, ಮಾಡುವ, ಸಂಬಂಧಪಟ್ಟಂಗೆ ಕಾನೂನು ರೀತಿ ಮಾಡುವ ಅಂತ ಇವರು ಏಕಾಏಕಿ ನನ್ನೆ ಬಂದ್ಬಿಟ್ಟು ಅದು ಯಾರ್ಯಾರನ್ನ ಕರ್ಕೊಬಂದ್ಬಿಟ್ಟು ಮಂಜುನಾಥನಿಗೂ ಇದಕ್ಕೂ ಸಂಬಂಧ ಏನು ಸರ್? ಇವನಿಗೆ ಡಾಕ್ಟ್ರಿಗೆ ವಿಗ್ರಹ ಕೊಡಿಸುವಂಥ ಮಂಜುನಾಥ್ ಹೇಳಿದ್ನ, ಆ ಹುಡುಗರಿಗೆ ತಗೊಬಂದು ಇಲ್ಲಿ ಮಡಗಿ ಅಂತ ಮಂಜುನಾಥ್ ಹೇಳಿದ್ನ. ಇವನು ಎಲ್ಲಿಂದನೋ ಬಂದವಂಥ ಲೋಹಿತ್ತು ಹುಣಸೂರು ತಾಲೂಕಿಗೆ 6 ವರ್ಷದಿಂದ ಬಂದವನೇ. ಇವನ ಆಟನೂ ನಾವು 6 ವರ್ಷದಿಂದನೂ ನೋಡ್ತಾನೆ ಇದ್ದೀವಿ. ಅಕ್ರಮವಾಗಿ ಕಟ್ಟಡ ಕಟ್ಬಿಟ್ಟ, ಏನೋ ಅಮಾಲಿಗೇಷನ್ ಮಾಡಲಿಲ್ಲ, ಬಿಲ್ಡಿಂಗ್ ಲೈಸೆನ್ಸ್ ತಗೊಳ್ಳಿಲ್ಲ, ಅಷ್ಟೊಂದು ಆಸ್ಪತ್ರೆ ಕೊಟ್ಬಿಟ್ಟ. ಅದನ್ನು ನಾವು ಕ್ವಶನ್ ಮಾಡಿದವರು ನಗರಸಭಾ ಸದಸ್ಯರು. ನಮ್ಮ ಜವಾಬ್ದಾರಿ ಕೇಳಿದ್ರೆ ಮಂಜುನಾಥ ಮಾಡಿಬಿಟ್ಟ ಅಂತ ಮಂಜುನಾಥನ ಮೇಲೆ ಹೇಳ್ತಾನೆ, ಪ್ರತಿಯೊಂದೂ ಮಂಜುನಾಥನ ಮೇಲೆ ಹೇಳ್ತಾನೆ. ಇವನೇನು ದೊಡ್ಡ MLA ಆಗಿಬಿಡ್ತಾನೆ? ಇಲ್ಲಿ ಸಮಾಜ ಕಟ್ಟಿ ಸಮಾಜನ ಹೊಡೆದು MLA ಆಗಿಬಿಡ್ತಾನೆ. ಮಂಜುನಾಥ್ ಈ ತಾಲೂಕಿಗೆ ಅವ್ರದ್ದೇ ಆದ ಕೊಡುಗೆ ಇದೆ. ಅದನ್ನೆಲ್ಲ ಈಗ ಹೇಳೋಷ್ಟು ಟೈಮು ಇಲ್ಲ. ತಾಲೂಕಲ್ಲಿ ಅವ್ರು MLA ಆಗಿದ್ದಾರೆ, ಸೋತಿದ್ದಾರೆ, ಗೆದ್ದಿದ್ದಾರೆ, ಅವ್ರದ್ದೇ ಆದ ಕೊಡುಗೆ ಇದೆ, ಆಯಿತಾ? ಅದನ್ನು ಬಿಟ್ಬಿಟ್ಟು ಯಾರ್ಯಾರನ್ನ ಕರ್ಕೊಬಂದು ಬೇರೆ ರಾಜ್ಯ ಜಿಲ್ಲೆಯಿಂದ ಅಲ್ಲೆಲ್ಲ ಕರ್ಕೊಬಂದ್ಬಿಟ್ಟು ಈ ಕಲ್ಕುಣಿಕೆನ ಹೆಸರನ್ನ ಹೊಲಸು ಮಾಡೋಕ್ಕೆ ಬಂದಿದ್ಯಾ ನೀನು? ಕಲ್ಕುಣಿಕೆ ಹೆಸರು ನಿಮ್ಮದಾಗೈತೆ, ಹೊಲಸು ಮಾಡೋಕ್ಕೆ ಬಂದಿದ್ಯಾ? ಕಲ್ಕುಣಿಕೆ ಜನ ಹೊಲಸು ಮಾಡೋಕ್ಕೆ ಬಂದಿದ್ಯಾ? ಇಲ್ಲಿ ದೊಡ್ಡ ನಾಯಕ ಸಮಾಜ ಇದೆ, ಅವ್ರನ್ನ ನಮಗೆ ಎತ್ಕಟ್ಟಕ್ಕೆ ಬಂದಿದ್ಯಾ? ನಾವು ಚೆನ್ನಾಗಿದ್ದೀವಿ. ಇದು ಲೋಹಿತ್ ಅವ್ರಿಗೆ ಈ ಮೂಲಕ ಹೇಳ್ತಿದ್ದೀನಿ, ದಯಮಾಡಿ ಇದು ತಪ್ಪು. ಈ ಕೆಲಸನ ಇಲ್ಲಿಗೆ ನಿಲ್ಲಿಸಿದ್ರೆ ನಿನಗೆ ಒಳ್ಳೆಯದು.